ಚೆನ್ನಾಗಿ ಈ ಬಾಗುಂದಿ ನಲ್ಲ ಇದೆ. ज्वेलरी बॉक्स ಎಲ್ಲ ಸರಿಗೆ ಎತ್ತಿಟ್ಟಿದ್ಯಾ? ತಂದಿದ್ದೀನಿ. ये तो बुढ़ा हो गया है. ಅಮ್ಮ ಸಾರಿ. ಏನು ಮಾಡ್ತಿದ್ಯಾ ನೀನು? ಅಕ್ಕ ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ. ಅದಕ್ಕೆ ನೋಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಓ ನನ್ ಕರ್ಮ. ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಯೋ ನೀನು? ಅದಕ್ಕ ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ದು. ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇಲ್ಲಿ ಬಾಗುಂದ ಚುಡು. ಜೆನ್ನಿ, ಬಾವ ಕರೀತಾ ಇದಾರೆ, ಹೋಗು. ಅದೇನ್ ನೋಡ್ ಹೋಗು ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ. ನಮಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ. ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ ಅಯ್ಯೋ ಈ ಮದುವೆ ಎಲ್ಲ ಬಾವ ಕರೆದ್ರು ಅಂತ ಹೇಳಿಲ್ವೇನೋ ನಿನ್ಗೆ? ನಿಂದು ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ. ಮದುವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬನ್ನಿ. ಇನ್ನೂ ಊರೆಲ್ಲ ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ? ಎಲ್ಲಿ ಕೇಳ್ತಾರ? ಬಾಬಾ ಏನ್ ನೀವಿಲ್ಲಿ? ಮದುವೆ ನನ್ನ ಮಗಳು ಕಣೋ. ಹೌದು ಗೊತ್ತು. ಪುರೋಹಿತನ ಕರಿ ಅಂತ ಹೇಳಿದ್ರೆ ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿತ್ತು. ಜೆನ್ನಿ ತಲುಪ್ತು ಬಿಡಿ. ಅಲ್ಲ ಬಾಬಾ ಬಾಬಾ ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಟ್ಟಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ವಸ್ತು ಏನಯ್ಯ? ಸ್ವಾಮಿ ನೀವೇನೋ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದ್ರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನೇನೆಯ? ಅಯ್ಯೋ ಗುರುಗಳೇ, ಚೇಂಜ್ ಆಗ್ರಿ ಸ್ವಾಮಿ. ಮುಂದೆ ನಿಮ್ ಅವಶ್ಯಕತೆನೇ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವ್ ಇನ್ನೇನ್ ಮಾಡ್ತೀರಾ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತ್ರಿ ಕಣಯ್ಯ. ಮತ್ತಾವು ಅಡಿಗೆ ಭಟ್ಟ. ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಇವನ್ ತಿನ್ನವನಲ್ಲ, ಬಡ್ಸವನು. ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಜೆನ್ನಿ ಮಗಲ ಕೊನೆ ನಮ್ದೇ ನಮ್ಗೆ ಆಗೈತಿ ಇಲ್ಲಿ. ಜನ್ನಿ ಜನ್ನಿ ಅಂತ ಏನಮ್ಮ? ದಿಸ್ ಇಸ್ ಫಾರ್ ಯು. ರಾಂಗ್ ನಂಬರ್ ಅಂತ ಗೊತ್ತಾಗ್ತಿಲ್ಲ. ಹೋಗಿ ಆ ಕಡೆಗೆ. ಮದುವೆ ಮನೆಗೂ ಪಾರ್ಕು ವ್ಯತ್ಯಾಸನೇ ಗೊತ್ತಿಲ್ಲ. ಬಟ್ ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ಒಂದ್ ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಬಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡ್ಸವನಲ್ಲ, ಓದವನು. ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ. ಯಾಕೋ ಬೆಳಗಿಂದ ಫುಲ್ ಕನ್ಫ್ಯೂಸ್ ಆಗ್ತಿದ್ದಲ್ಲ. ನಾನಲ್ಲ ಎಲ್ಲೋದ್ರು ಎಲ್ಲ ಎಡವಟ್ ಆಗ್ತಾ ಇದೆಯಲ್ಲ. ಇನ್ನೋವಾ ಇವನ್ನೆಲ್ಲ ನೋಡ್ದಂಗೈತಲ್ಲ. ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ? ನಾನು ಹೇಳ್ದೆ, ನನ್ನ ಮಾತೆ ಕೇಳಲ್ಲ ಅಂತೀರ ನೀವು. ಓಕೆ. ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ. ಮದುವೆ ಅನ್ನೋದು ಎಲ್ಲಾರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು. ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತನಾ? ಓಕೆ ನಾಳೆ ಎಲ್ರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ. ಮೌನಂ ಸಮ್ಮತಿ ಲಕ್ಷಣಂ. ಇವ್ರಿಗೋಕೆ ಅಂತೆ, ನಿಮ್ಗೆ? ಸುಮಾ ಅಮ್ಮ ಹೀಗ ಮಾಡೋದು ನೀವು? ಇಲ್ಲಮ್ಮ, ಜವಾಬ್ದಾರಿ ಬೇಡ ನಮಗೆ. ಬೈ ಚಾನ್ಸ್ ಮೊಬೈಲ್ ಮಿಸ್ ಆಯ್ತು. ಸರ್, ಮಗಳನ್ನ ಗುರಾಯಿಸೋದು ಬಿಟ್ಟು ನಮ್ಗೆ ಸ್ವಲ್ಪ ವಿದಾಯ ಹೇಳಿದ್ರೆ ಹೊರಡ್ತೀವಿ ನಾವು. ನಿನ್ಗ ನೋ ಚಾನ್ಸ್. ಜೆನ್ನಿ, ಸೂರಜ್ ಒಳಗಡೆ ಇರೋ ಕರೆಂಟ್ ಮಾಡ. ಏನಪ್ಪ ಯಾಕೆ ಹಾಗೆ ನೋಡ್ತಾ ಇದೀಯಾ? ಇದೇನ್ ಮದ್ವೆ ಮಂಟಪನೋ ಜೈಲ ಸರ್? ಹೀಗೆ ಕರಿತಿದ್ದೀರ ನನ್ನ? ಸರ್, ಬೆಳಿಗ್ಗೆ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಾನು. ಮುಹೂರ್ತನ? ನೀನಿಲ್ದಲೆ ಮದ್ವೆ ಮುಹೂರ್ತ ಇಲ್ಲಿ ನಡೆಯುತ್ತೆ. ಬಾ ಒಳಗಡೆ ಬಾ. ಜನ್ನಿ, ಸುಮಾ ದುಷ್ಯಂತ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೋ, ನನ್ನ ಆದ್ರೆ ಚೆನ್ನಾಗಿರುತ್ತೋ? ಅಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಹೇಳ್ದೆ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಹಲೋ ಮಿಸ್ಟರ್, ನಾನು ಹೇಳಿದ್ದು ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ತಿರೋದು ಅದೇ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳಿದ್ದು ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನ್ ಹೇಳ್ತಿರೋದು ಅದೇ, ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ತಾವು ರಿವರ್ಸ್ ಗೇರ್ ಅಲ್ಲಿ ಬರ್ತಾ ಇದ್ದೀರಾ? ಕರೆಕ್ಟ್. ನನ್ನಲ್ಲ, ನಿನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಮುತ್ನಂತ ಮಾತಾಡ್ದೆ. ರಿವರ್ಸ್ ಗೇರ್ ಅಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರ್ ಅಲ್ಲಿ ಹೊಂಟೋಗ್ಬಿಟ್ಟ. ಜನಿ, ಈಗ ಸುಮನ್ ತಾಳಿ ಕಟ್ಟೋದ್ ನೀನ್ ನೋಡಕ್ ಬರ್ತೀಯೋ ಇಲ್ಲ? ಯೋ, ನೀನು ಹೇಳೋದು ಅರ್ಥ ಆಗಲ್ಲ. ಬರ್ದಿದ್ರು ಕಟ್ತೀನಿ. ಬರ್ತೀನಿ. ಬಾಯ್. ಹಾಯ್, ಹೌ ಆರ್ ಯು? ಹಾಯ್ ಆಂಟಿ. ತುಂಬಾ ಥ್ಯಾಂಕ್ಸ್ ಸೂರಜ್. ಮಗಳು ಬಂದಿ ಸಂತೋಷಕ್ಕೆ ನೀವೇನೋ ಕಣ್ಣೀರ್ ಹಾಕ್ತಾ ಇದ್ದೀರಾ. ನಾವು ಕಣ್ಣೀರ್ ಹಾಕೋಗಿಲ್ಲ ಆಂಟಿ. ಯಾಕೆ? ಯಾಕೆಂದ್ರೆ ನಾನು ಕಣ್ಣೀರ್ ಹಾಕಿದ್ರೆ ಪ್ರೀತಿ ಆಚೆ ಬಂದ್ಬಿಡುತ್ತೆ ಅಂತ ಭಯ. ಡೋಂಟ್ ವರಿ, ನಿನ್ ಪ್ರೀತಿನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ.
ಥ್ಯಾಂಕ್ ಯು. ಅಲ್ಲಿ ಭಾವ ನೀನಿಲ್ದೆ ಮುಹೂರ್ತನೇ ಇಲ್ಲ ಅಂತ ಹೇಳ್ತಿದ್ರೆ, ಇಲ್ಲಿ ಅಕ್ಕ ನಿನ್ ಪ್ರೀತಿನ ನಿನ್ ಜೊತೆಗೆ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಿದ್ರೆ, ಏನ್ ನಡೀತಾ ಇದೆ ಇಲ್ಲಿ? ನಾನು ಹೋಗಿ ಬರ್ತೀನಪ್ಪ. ಯಾಕೋ ಲುಕ್ಕೆ ಸರಿ ಇಲ್ಲ. ದುಷ್ಯಂತ್ ದುಷ್ಯಂತ್ ಸುಮಾ, ದುಷ್ಯಂತ್ ಬರ್ತಾ ಇದ್ದಾರೆ. ಡೋಂಟ್ ವರಿ ಸರ್. ಓಕೆ ಸರ್, ಮದುವೆ ಮುಗಿಸಿದ ತಕ್ಷಣ ಆ ಕೇಸ್ನ ನಾನು ಕ್ಲೋಸ್ ಮಾಡ್ತೀನಿ. ಐ ಆಮ್ ಕೋಆರ್ಡಿನೇಟಿಂಗ್ ಸರ್. ಐ ಆಮ್ ಆನ್ ಇಟ್. ಬನ್ನಿ ನಮಸ್ತೆ. ಬನ್ನಿ ಬನ್ನಿ. ದುಷ್ಯಂತ್, ಸೂರಜ್ ಅಂತ. ಆಯ್. ಹಾಯ್. ಇವನೇನ ಇಲ್ಲ ಅಂದಿದ್ರೆ ಮದ್ವೆನೇ ನಡೀತಾ ಇರ್ಲಿಲ್ಲ. ಸುಮಾ ಟ್ರೈನ್ ಇಂದ ಬೀಳ್ಬೇಕಾದ್ರೆ ಕಾಪಾಡಿದ್ದೆ ಈ ಸೂರಜ್. ನಮ್ ಪಾಲಿಗೆ ದೇವ್ರು ಬಂದಾಗ ಬಂದಿದ್ದಾನೆ. ಓ ಸರ್, ಓ ಏನ್ ಕಬ್ಬಣ ತಿಂತೀರಾ ಸರ್ ನೀವು? ನಡಿಯಪ್ಪ, ಬರಪ್ಪ ನೀನು, ಬಾ. ಉಫ್. ಸರ್, Everything under control, sir. ಸರ್ ಸರ್, ಎಸಿಪಿ ವೆಂಕಟಪ್ಪ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್. ಸದ್ಯ ಕಲ್ಯಾಣ ಮಂಟಪದಲ್ಲಿ ಇದ್ದೀನಿ ಸರ್. ಸರ್ ಸರ್, ಇಫ್ ಯು ವಾಂಟ್ ಮೀ ಟು ಕಮ್ ಡೌನ್, ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಇರ್ತೀನಿ ಸರ್. ಓಕೆ ಸರ್. ಸರ್, ನಾಳೆ ನನ್ನ ಮದುವೆ, ಖಂಡಿತವಾಗ್ಲೂ ನೀವು ಬರ್ಬೇಕು ಸರ್. ಐ ವಿಲ್ ವೇಟ್ ಫಾರ್ ಯು ಸರ್. ಸರ್, ವೆಲ್ಕಮ್ ಡ್ರಿಂಕ್ ಫಾರ್ ಯು. ಚಿನ್ನ ಸರ್, ಮುನ್ ವೆಂಕಟಪ್ಪಂಗೆ ಫೋನ್ ಮಾಡಿ ಕೇಳಿ ಆ ರಿಪೋರ್ಟ್ ಏನಾಯ್ತು ಅಂತ. ಸರ್ ಇವತ್ತಾದ್ರೂ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಸರ್. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಸರ್, ಜ್ಯೂಸ್. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸರ್, ನೀವು ಬೇಡ ಅನ್ನೋ ಆಗಿಲ್ಲ, ಸ್ಪೆಷಲಿ ಮೇಡ್ ಫಾರ್ ಯು ಸರ್. ಬೇಡ ಅಂದ್ರೆ ಬೇಡ ಬಿಡಿ ಸರ್. ಆಮೇಲೆ ರೀಸನ್ ಗೊತ್ತಾದ್ಮೇಲೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ನೀವು ನನ್ ಕೇಳೋ ಹಾಗಿಲ್ಲ. ಸರ್, ವಿತ್ ಯುವರ್ ಪರ್ಮಿಷನ್ ಇದು ನಾನ್ ಕುಡಿಬೋದಾ ಸರ್? ಅಯ್ಯ, ನೀನ್ ಅರ್ಥ ಆಯ್ತು ಬಿಡಿ ಸರ್. ಸರ್, ರಾಮಚಂದ್ರಪ್ಪ ಅವ್ರನ್ನ ಸ್ಟೇಷನ್ ಇಂದ ಬರಕ್ ಹೇಳ. ನನ್ ಫೋನ್ ಮಾಡಕ್ ಹೇಳಿ. ಓಕೆ ಸರ್. ಏನ್ ಸ್ವೀಟ್ ಆಗಿದೆ ಸರ್. ಸರ್, ಈ ಸಿಹಿ ಶುಗರ್ ಕರಾಮತ್ತಲ್ಲ ಸರ್, ಈ ಜ್ಯೂಸ್ ಮಾಡಿದ್ರಲ್ಲ ಅವ್ರ ಕೈ ಸ್ಪರ್ಶದ ಕರಾಮತ್ತು. ಆಕ್ಚುಲಿ ಮದ್ವೆ ಹೆಣ್ಣು ತಾನು ಮದ್ವೆ ಆಗೋ ಗಂಡಂಗೋಸ್ಕರ ಮಾಡೋ ಸ್ಪೆಷಲ್ ಜ್ಯೂಸ್ ಇದು. ಸಂಪ್ರದಾಯ ಅಂತೆ. ನಿಮ್ದು ನಮ್ ಪಾಲಾಯ್ತು, ಅದು ವಿತ್ ಯುವರ್ ಪರ್ಮಿಷನ್. ಎಲ್ಲಿಂದ ಬರ್ತಾರ್ರಿ ಇವರು? ತಗೋಪ ಗಿಫ್ಟ್. ಚಿಕ್ಕಮ್ಮ, ಅದನ್ನ ನೀವೇ ತಗೊಂಡೋಗಿ ಕೊಟ್ಬಿಡಿ ಚಿಕ್ಕಮ್ಮ. ಏನ್ ಸರ್, ನಿಮ್ ಹುಡುಗಿಗೆ ಗಿಫ್ಟಾ? ಸರ್, ನಿಮ್ ಮುಖದಲ್ಲಿ ನಾಚಿಕೆ, ಜಗತ್ತಿನ ವಂಡರು ಸರ್. ಹಾಗಾದ್ರೆ ಇದನ್ನೇನ್ ಮಾಡೋದು? ಚಿಕ್ಕಮ್ಮ, ಅದು ಎಲ್ರೆದುರುಗಡೆನೋ. ಸರಿ, ಅರ್ಥ ಆಯ್ತು. ಇದನ್ ಕೊಡೋ ಅರೇಂಜ್ಮೆಂಟ್ ನಾನ್ ಮಾಡ್ತೀನಿ. ಓಕೆ ಓಕೆ. ಯಾರೋ ಕರ್ದ ಹಾಗಾಯ್ತಲ್ಲ. ಯಾರೋ ಓಹ್, ಏನ್ ಹೆಲ್ಪ್? ನಮ್ ದುಷ್ಯಂತ ನಿಮ್ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ಅದಕ್ಕೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ನಾನ್ ಅರೇಂಜ್ ಮಾಡ್ತೀನಿ. ಮೇಹುನಾ, ನೀವ್ ನೇಡ್ರಿ. ಆಯ್ತಾ? ಅವಾಗ್ಲೇ ಬಂದೆ, ಡ್ರೆಸ್ ಚೇಂಜ್ ಮಾಡ್ತಿದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗ್ಬಿಟ್ಟೆ. ನೀ ಇಲ್ಲೇನ್ ಮಾಡ್ತಿದ್ಯಾ? ರಾಯಭಾರ, ನೀವು ಮದ್ವೆ ಆಗೋ ಹುಡುಗ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಂತೆ. ಅದಕ್ಕೆ ಈಗ ನೀವು ಅವನ್ನ ಮದ್ವೆ ಆಗ್ತಿರೋ ಇಲ್ಲ ನನ್ ಜೊತೆ ಓಡ್ ಬರಕ್ ರೆಡಿ ಇದೀರೋ ಅಂತ ಕೇಳೋಣ ಅಂತ ಬಂದೆ. ಹೋಗಿ ಯಾರನ್ನಾದ್ರೂ ಕಣಿ ಕೇಳು. ಮನ್ಸ್ ನಂಗ್ ಕೊಟ್ಬಿಟ್ಟು ಮದ್ವೆನ ಅವನ್ ಜೊತೆ ಹೇಗ್ರಿ ಆಗ್ತೀರಾ ನೀವು? ನಾಳೆ ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ತೀಯಲ್ಲ, ನೋಡ್ತಾ ಇರು ನಾನ್ ಹೇಗ್ ಮದ್ವೆ ಆಗ್ತೀನಿ ಅಂತ. ನಾಳೆ ಬೆಳಗಾದ್ರೆ ತಾನೆ. ಏನು ಟ್ರೈನ್ ನಿಲ್ಸೋ ಹಾಗೆ ಸೂರ್ಯನು ನಿಲ್ಸೋ ಪ್ಲಾನಾ? ಆ ಸೂರ್ಯ ನಾಳೆ ಬೆಳಿಗ್ಗೆ ಬಂದ್ರೆ ಜಗತ್ತಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ.
ನೀವು ಈ ಸೂರಜ್ಗೆ ಹೋಲ್ದ್ರೆ ನಿಮ್ ಬದುಕಲ್ಲಿರೋ ಕತ್ಲೆನ್ ದೂರ ಮಾಡ್ತಾನೆ. ಡಿಸೈಡ್ ಮಾಡಿ ಯಾರು ಬೇಕು ಅಂತ. ಹ್ಮ್ ಸುಮಾ ಒಂದ್ ನಿಮಿಷ. ನಿಮ್ಗೆ ಇವನ್ ಯಾರು, ಯಾಕೆ ಬಂದು ನನ್ನನ್ನ ಯಾಕೆ ಹಿಕ್ಕಾಡ್ತಾ ಇದ್ದಾನೆ, ಇವನ್ ನನಗ್ ಮೊದ್ಲೇ ಯಾಕೆ ಸಿಕ್ಲಿಲ್ಲ, ನನಗೆ ಗೊತ್ತಿಲ್ದಿರೋ ಹಾಗೆ ನಾನೇನಾದ್ರೂ ಇವನ್ನ ಪ್ರೀತಿಸ್ತಾ ಇದ್ದೀನಾ ಅಂತ ನಿಮ್ ಮನಸ್ಸಿಗೆ ಏನಾದ್ರೂ ಒಂದು ಕ್ಷಣ ಅನ್ಸಿದ್ರು ನೀವು ನನಗೆ ಮನಸ್ಸು ಕೊಟ್ಟ ಹಾಗೆ. ಮನಸ್ಸು ನಂಗೆ ಕೊಟ್ಬಿಟ್ಟು ಬೇರೆಯವ್ರನ್ನ ಹೇಗ್ರಿ ಮದುವೆ ಆಗ್ತೀರಾ ನೀವು? ಓಯ್ ನಾನ್ ನೋಡ್ಲೇ ಇಲ್ಲ. ವಾವ್, ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಕೂದಲು ಫ್ರೀ ಆಗಿ ಬಿಟ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಹಲೋ ಓ, ನನಗೊಬ್ಬನಿಗೆ ಮಾತ್ರ ಚೆನ್ನಾಗಿ ಕಾಣಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ ನೀವು? ಸಾಕ್ ಸುಮ್ನೆ ಇದೆ. ಬಚ್ಚಿಟ್ಕೊ ಕಾಣದ್ ಬೇಡ. ಹುಡುಕ್ತಿರೋದ್ ನೋಡೆ, ಸ್ವಲ್ಪ ಮಜಾ ತಗೊಳ್ಳೋಣ. ನನಗೆ ಶಾಸ್ತ್ರ ಸಂಪ್ರದಾಯ ಅನ್ನೋದೇನೋ ಗೊತ್ತಿಲ್ಲ. ಚಿಕ್ಕವನಿಂದ ಅನಾಥನಾಗಿ ಬೆಳೆದಿರೋದ್ರಿಂದ ಸ್ವಲ್ಪ ರಫ್ ಅಂಡ್ ಟಫ್. ಈ ಪ್ರೀತಿ ಪ್ರೇಮ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಐ ಥಾಟ್ ದಿಸ್ ವಾಸ್ ದ ರೈಟ್ ಥಿಂಗ್ ಟು ಗಿವ್ ಯು. ದಿಸ್ ಇಸ್ ಫಾರ್ ಮೈ ಲವ್. ದಿಸ್ ಇಸ್ ಫಾರ್ ಯು. ಹೇಗಿದೆ? ತುಂಬಾ ಚೆನ್ನಾಗಿದೆ. This is worth 2.5 crores. Okay. See you. ಎಕ್ಸ್ಕ್ಯೂಸ್ ಮೀ. ನನಗೆ ನಮ್ಮೆಲ್ಲ ಶಾಸ್ತ್ರ ಸಂಪ್ರದಾಯನು ತುಂಬಾ ಚೆನ್ನಾಗಿ ಗೊತ್ತು. ಚಿಕ್ಕ ಹುಡುಗನಿಂದಾನು ಅಪ್ಪ ಅಮ್ಮನ ನೆರಳಲ್ಲಿ ಬಹಳ ಸ್ಮೂತ್ ಆಗಿ ಬೆಳೆದವನು ನಾನು. ನನಗೆ ಭಾವನೆಗಳು ಏನು ಅಂತ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತು ನನ್ನ ಜೊತೆ ಯಾವಾಗಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನೀವು ಗೊತ್ತು, ನಿಮ್ಮ ಮನಸ್ಸು ಚೆನ್ನಾಗಿ ಗೊತ್ತು. ಇದು ನಿಮ್ಮ ಮನಸ್ಸು. ಏನಿದೆ ಇದರಲ್ಲಿ? ನಿಮ್ಮ ಮನಸ್ಸಿಗಾಗೋ ಆನಂದ. ರೀ ಸುಮಾ, ನಿಮ್ 2.5 ಕೋಟಿ ಪ್ರೀತಿ ಕೆಳಗ್ ಬಿದ್ದಿದೆ, ಎತ್ಕೊಂಡು ಹೋಗಿ.